ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು 10ನೇ ತರಗತಿ ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರದ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಸಾಮಾಜಿಕ ಸ್ತರವಿನ್ಯಾಸ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈ ಅಧ್ಯಾಯದಲ್ಲಿ ನಾವು ಕೆಲವು ಪ್ರಮುಖ ಅಂಶಗಳನ್ನು ಅಭ್ಯಾಸ ಮಾಡ್ತೇವೆ. ಅವುಗಳಲ್ಲಿ ಒಂದು ಸಾಮಾಜಿಕ ಅಸಮಾನತೆ, ಶಿಕ್ಷಣ, ಲಿಂಗ, ವೃತ್ತಿ, ಆದಾಯ, ಅವಕಾಶ ಇತ್ಯಾದಿ ಕ್ಷೇತ್ರದಲ್ಲಿರತಕ್ಕಂಥ ಅಸಮಾನತೆಯನ್ನು, ಎರಡನೇದು ಸಾಮಾಜಿಕ ಸ್ತರವಿನ್ಯಾಸದ ಬಗ್ಗೆ, ಮೂರನೇದು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕಾನೂನು ಕ್ರಮಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಹಾಗಾದರೆ ಈ ಸಾಮಾಜಿಕ ಅಸಮಾನತೆ ಅನ್ನೋ ಪದದ ಅರ್ಥವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಸಮಾಜದಲ್ಲಿ ವ್ಯಕ್ತಿಗಳನ್ನು ಅವರ ಲಕ್ಷಣಗಳ ಆಧಾರದ ಮೇಲೆ, ಅಂದರೆ ಲಿಂಗ, ಜಾತಿ, ಅವ್ರು ಮಾಡ್ತಕ್ಕಂಥ ವೃತ್ತಿ, ವರ್ಗ, ಜನಾಂಗ ಇತ್ಯಾದಿಗಳ ಆಧಾರದ ಮೇಲೆ ಒಂದು ಶ್ರೇಣೀಕರಣಗೊಂಡಿರ್ತಾರೆ. ಇದನ್ನೇ ನಾವು ಸಾಮಾಜಿಕ ಅಸಮಾನತೆ ಅಂತ ಕರಿತೀವಿ. ಅಂದರೆ ಆದಾಯದ ಮೂಲಗಳು, ಶಿಕ್ಷಣ, ವೃತ್ತಿ ಅವಕಾಶಗಳು, ಸಿಗ್ತಕ್ಕಂಥ ಆರೋಗ್ಯ ಸೌಲಭ್ಯಗಳು, ರಾಜಕೀಯ ಪ್ರತಿನಿಧಿತ್ವ ಅಥವಾ ಭಾಗವಹಿಸುವಿಕೆ. ಅಂದರೆ ಸಾಮಾಜಿಕ ಅಸಮಾನತೆ ಎಂಬತಕ್ಕಂಥದ್ದು ಈಗಾಗಲೇ ಇರತಕ್ಕಂಥ ಅಸಮಾನ ಸಾಮಾಜಿಕ ಅವಕಾಶಗಳ ಪ್ರತಿಫಲ ಅಂತ ಹೇಳ್ತೀವಿ. ಅಂದರೆ ಸಾಮಾಜಿಕ ರಚನೆಯಲ್ಲಿನ ವಸ್ತುಗಳನ್ನು, ಆದಾಯವನ್ನು, ಅವಕಾಶಗಳನ್ನು, ಪುರಸ್ಕಾರಗಳನ್ನು, ಸ್ಥಾನಗಳನ್ನು ಅಸಮಾನವಾಗಿ ದೊರಕುವಂತೆ ಮಾಡುವ ಮೂಲಕ ಮುಂದುವರಿತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸಾಮಾಜಿಕ ಸೇವಾ ಕ್ಷೇತ್ರಗಳಾದ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ರಕ್ಷಣೆ ಆಗಿರ್ಬೋದು, ಸಾಮಾಜಿಕ ನ್ಯಾಯಗಳನ್ನು ಕಡೆಗಣಿಸೋದ್ರ ಮೂಲಕ ಬಡವರಿಗೆ ಬದುಕುವ ಅವಕಾಶ ಇಲ್ಲದಂತೆ ಮಾಡಲಾಗ್ತದೆ. ಇದರ ಮೂಲಕ ರಾಷ್ಟ್ರದ ಮತ್ತು ಜಗತ್ತಿನ ಕೆಲವೇ ಶ್ರೀಮಂತರ ಬಳಿ ಸಂಪತ್ತು ಕ್ರೋಢೀಕರಣಗೊಳ್ಳಲಿಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಇವತ್ತು ಪ್ರತಿಯೊಂದು ಆರ್ಥಿಕ ಬೆಳವಣಿಗೆಯನ್ನು ಅದರ ಆಧಾರದ ಮೇಲೆ ನಾವು ಗಮನಿಸ್ತಾ ಹೋದರೆ ಕಳೆದ ಒಂದು ದಶಕದಲ್ಲಿ 50ಕ್ಕೂ ಹೆಚ್ಚಿನ ಬಿಲಿಯನಿಯರ್ಗಳನ್ನು ಹಾಗೂ 1 ಲಕ್ಷಕ್ಕೂ ಹೆಚ್ಚಿನ ಮಿಲಿಯನಿಯರ್ಗಳನ್ನು ಉತ್ಪಾದನೆ ಮಾಡಿದೆ. ಅಂದರೆ ಸಾಮಾಜಿಕ ಭದ್ರತೆಗಳಾದ ಆಹಾರ ಮತ್ತು ಆರೋಗ್ಯದ ಅವಕಾಶಗಳ ಜಾತಿ ಮೂಲ, ವರ್ಗ ಮೂಲ ಮತ್ತು ಲಿಂಗತ್ವ ಮೂಲ ಈ ನಿರ್ಲಕ್ಷ್ಯಗಳನ್ನು ಗಮನಿಸಿದರೆ ಸಾಮಾಜಿಕ ಅಸಮಾನತೆ ಸ್ವರೂಪ ನಮಗೆ ತಿಳಿತಾ ಹೋಗುತ್ತೆ. ಹಾಗಾದರೆ ಶಿಕ್ಷಣ ಮತ್ತು ಅಸಮಾನತೆ ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಶಿಕ್ಷಣ ಸಮಾನತೆ, ಸಮಾನವಾದ ಭಾಗವಹಿಸುವಿಕೆ, ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಮಹತ್ವದ ಬದಲಾವಣೆ ತರ್ತಕ್ಕಂಥ ಆಸರೆಯಾಗ್ತಕ್ಕಂಥ ಶಕ್ತಿಯನ್ನು ಶಿಕ್ಷಣ ಹೊಂದಿರುತ್ತೆ. ಈ ಅರ್ಥದಲ್ಲಿ ಶಿಕ್ಷಣವನ್ನು ಸಾರ್ವಜನಿಕ ಒಳಿತಿಗಾಗಿ ಸರ್ಕಾರಗಳು ಮತ್ತು ಎಲ್ಲ ಮಕ್ಕಳಿಗೂ ಸಮಾನವಾಗಿ ನೀಡಬೇಕು. ಶಿಕ್ಷಣಕ್ಕಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಉದ್ದೇಶಗಳನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಾಣಬಹುದು. ಅದಕ್ಕೆ ಪ್ರತಿಫಲವಾಗಿ ಸಂವಿಧಾನದ ವಿಧಿ 39ರಲ್ಲಿ ಸರ್ಕಾರಗಳು ಸಾಮಾಜಿಕ ನ್ಯಾಯ ಮತ್ತು ಜನರ ಅಭಿವೃದ್ಧಿ ಅವಕಾಶಗಳನ್ನು ಕುರಿತು ತಿಳಿಸ್ತಾ ಹೋಗುತ್ತೆ. ನಮ್ಮ 45ನೇ ವಿಧಿ ನಿರ್ದಿಷ್ಟವಾಗಿ 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳುತ್ತೆ. ಆದರೆ ಸಂವಿಧಾನದ 86ನೇ ತಿದ್ದುಪಡಿ ನಂತರ 6ರಿಂದ 14 ವರ್ಷದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಎಂದು ನಮ್ಮ ಸಂವಿಧಾನದ ವಿಧಿ 21A ನಾವು ತಿಳಿಸಿದ್ದೇವೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ 45ನೇ ವಿಧಿ 6 ವರ್ಷದ ಒಳಗಿನ ಎಲ್ಲ ಮಕ್ಕಳ ಶೈಶಾವಸ್ಥೆಯ ರಕ್ಷಣೆ ಆಗಿರ್ಬೋದು, ಶೈಕ್ಷಣಿಕ ಅವಕಾಶಗಳನ್ನು ತಿಳಿಸ್ತಾ ಹೋಗುತ್ತೆ.
ಇನ್ನು ಸಂವಿಧಾನದ ಪರಿಚ್ಛೇದ 19 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಪ್ರತಿಯೊಬ್ಬರಿಗೂ ಮೂಲಭೂತ ಹಕ್ಕಾಗಿ ನೀಡಿದೆ. ಅದೇ ರೀತಿ ಅವಕಾಶ ವಂಚಿತ ಅಲ್ಪಸಂಖ್ಯಾತರ ಶೈಕ್ಷಣಿಕ ಹಿತಾಸಕ್ತಿಗಳನ್ನು ಕಾಯ್ತಕ್ಕಂಥದ್ದು ನಮ್ಮ ಸಂವಿಧಾನದ ಕರ್ತವ್ಯ. ಆ ಒಂದು ಹಿನ್ನೆಲೆಯಲ್ಲಿ 29ನೇ ವಿಧಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆ ನೀಡುತ್ತಾ ಬಂದಿದೆ. ಹಾಗೆ 30ನೇ ವಿಧಿ ಅಲ್ಪಸಂಖ್ಯಾತರು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ವಿಶೇಷ ಅವಕಾಶಗಳನ್ನು ನೀಡ್ತಾ ಹೋಗಿದೆ. ಕ್ರೈಸ್ತ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಜೈನರಾಗಿರ್ಬೋದು, ಅವರು ತಮ್ಮ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸಂವಿಧಾನದ 30ನೇ ವಿಧಿ ಅವಕಾಶ ಮಾಡಿಕೊಟ್ಟಿದೆ. ಇನ್ನು 46ನೇ ವಿಧಿ ಸರ್ಕಾರಗಳು ಹಿಂದುಳಿದ ಜನರ, ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಹೇಳ್ತೀವೋ, ಅವರ ಶೈಕ್ಷಣಿಕ ಆಸಕ್ತಿಗಳಿಗೆ ಬೆಂಬಲವನ್ನು ನೀಡಿ ಅಭಿವೃದ್ಧಿಪಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರಗಳು ಹೊತ್ಕೊಂಡಿದ್ದಾವೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ವಿಧಿ 21ರ ಜೀವಿಸುವ ಹಕ್ಕನ್ನು ಶಿಕ್ಷಣದ ನೆಲೆಯಲ್ಲಿಯೇ ಅರ್ಥೈಸಿದ್ದು ಅತ್ಯಂತ ಮಹತ್ವ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಶಾಲಾ ಶಿಕ್ಷಣವನ್ನು ಮೂಲಭೂತ ಹಕ್ಕು ಅಂತ ಘೋಷಣೆ ಮಾಡಿದೆ. ಆ ಜೊತೆಗೇನೆ ಶಿಕ್ಷಣ ವಂಚಿತ ಮಕ್ಕಳ ಬದುಕಿನಲ್ಲಿ ಆಶಾಭಾವನೆಯನ್ನು ಮೂಡಿಸ್ತಾ ಇದೆ. ಇನ್ನು 1993ರಲ್ಲಿ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರದ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ತೀರ್ಪು 21A ವಿಧಿಯಲ್ಲಿ 6ರಿಂದ 14 ವರ್ಷದ ವಯೋಮಿತಿ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡೋದನ್ನು ಮೂಲಭೂತ ಹಕ್ಕು ಅಂತ ತಿಳಿಸ್ತಾ ಇದೆ. ಹಾಗಾಗಿ ಶೈಕ್ಷಣಿಕ ವಲಯದಲ್ಲಿ ಇಂದು ಅಸಮಾನತೆಯನ್ನು ಹೆಚ್ಚಿಸುವಂಥ ಕಾನೂನಾತ್ಮಕ ಅವಕಾಶಗಳಿಂದ ಹೆಚ್ಚುತ್ತಾ ಇದ್ದಾವೆ. ಅಲ್ಲದೆ ಶೈಕ್ಷಣಿಕ ಅವಕಾಶಗಳನ್ನು ಬಳಸಿಕೊಳ್ಳುವಲ್ಲಿಯೂ ಸಹ ಸಾಮಾಜಿಕ ಆರ್ಥಿಕ ಗುಂಪುಗಳ ನಡುವೆ ಅಸಮಾನತೆ ಹೆಚ್ಚುತ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಆದರೂ ಸಂವಿಧಾನಾತ್ಮಕ ಹಕ್ಕು ಅವಕಾಶಗಳನ್ನು ಸೂಕ್ತವಾಗಿ ಬಳಸೋದ್ರ ಮೂಲಕ ಈ ಶೈಕ್ಷಣಿಕ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಇನ್ನು ಲಿಂಗತ್ವ ಅಸಮಾನತೆ ಅಂತ ಕಾಣ್ತೀವಿ. ಈ ಸಾಮಾಜಿಕ ಅಸಮಾನತೆಗಳಲ್ಲಿ ಲಿಂಗತ್ವ ಅಸಮಾನತೆ ಒಂದು ರೀತಿ ರೂಪ ಪಡ್ಕೊಂಡಿದೆ. ವಾಸ್ತವದಲ್ಲಿ ನಮ್ಮ ಮನೋಭಾವನೆಗಳು ಹೆಚ್ಚಾಗಿ ಒಂದು ಮತ್ತೊಂದನ್ನು ಅವಲಂಬಿಸಿರ್ತವೆ. ಉದಾಹರಣೆಗೆ ಶಿಕ್ಷಣದ ಮೌಲ್ಯ ಕುರಿತ ಒಬ್ಬ ವ್ಯಕ್ತಿಗೆ ಇರತಕ್ಕಂಥ ಚಿಂತನೆ ಅಥವಾ ಮನೋಭಾವನೆ ಮತ್ತೊಬ್ಬರಿಂದ ಪ್ರಭಾವಿತವಾಗಿದ್ದಾಗಿರ್ತದೆ. ಸೊ ಈ ರೀತಿಯ ಪ್ರಭಾವಗಳು ಒಂದೇ ಕುಟುಂಬದಲ್ಲಿ ಪ್ರಭಾವ ಬೀರ್ತಕ್ಕಂಥ ಸಮುದಾಯದಿಂದಲೇ ಉಂಟಾಗಿರ್ತವೆ ಅಥವಾ ನೆರೆಹೊರೆಯವರ ಪ್ರಭಾವಕ್ಕೆ ಒಳಗಾಗಿರುತ್ತೆ. ಹಾಗಾಗಿ ಈ ಕಾರಣಗಳಿಂದ ಶಾಲಾ ಭಾಗವಹಿಸುವಿಕೆಯಲ್ಲಿ ಆಹಾರ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಪಡಿತಕ್ಕಂಥದ್ದಲ್ಲಿ ನಾವಿವತ್ತು ಲಿಂಗ ಅಸಮಾನತೆಯನ್ನು ಕಾಣ್ತಾ ಇದ್ದೇವೆ. ಅಂದರೆ 2015-16ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ ಹೇಳ್ತೀವಿ. ಅದರ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ 24.3% ಮಹಿಳೆಯರು ಮತ್ತು ನಗರ ಪ್ರದೇಶದ 16.2% ಮಹಿಳೆಯರು ಕನಿಷ್ಠ ಮಟ್ಟಕ್ಕಿಂತಲೂ ಕಡಿಮೆ ತೂಕ ಹೊಂದಿದ್ದಾರೆ. ಇನ್ನು 6ರಿಂದ 56 ತಿಂಗಳ ಮಕ್ಕಳಲ್ಲಿ 60.9% ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಗರ್ಭಿಣಿಯರಲ್ಲಿ 45.2% ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಬದುಕ್ತಿರುವಾಗ ಅವರಿಗೆ ಆರೋಗ್ಯ, ಆಹಾರ ಮತ್ತು ಪೌಷ್ಟಿಕತೆಯಲ್ಲಿ ಭದ್ರತೆಯನ್ನು, ಕಲಿಕೆಗೆ ಶೈಕ್ಷಣಿಕ ಬೆಂಬಲವನ್ನು ನೀಡೋದ್ರ ಮೂಲಕ ಅಭಿವೃದ್ಧಿ ಮಹಿಳೆಯರನ್ನು ಒಳಗೊಳ್ಬೇಕು. ಇದ್ರ ಮೂಲಕ ನಾವು ಈ ಲಿಂಗ ಅಸಮಾನತೆಯನ್ನು ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆದರೆ ಈ ಸಮಾಜದಲ್ಲಿರ್ತಕ್ಕಂಥ ಸದಸ್ಯರುಗಳನ್ನು ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಅನ್ನೋದನ್ನು ವರ್ಗೀಕರಣ ಮಾಡಿಕೊಂಡಿದ್ದೇವೆ. ಇದನ್ನೇ
ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ತೇವೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸದಸ್ಯರುಗಳನ್ನ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ ಎಂದು ವರ್ಗೀಕರಿಸಿ ಅವರಿಗೆ ನಾವು ಬೇರೆ ಬೇರೆ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರಗಳನ್ನು ನೀಡ್ತಾ ಹೋಗಿದ್ದೇವೆ. ಸಮಾಜದಲ್ಲಿರ್ತಕ್ಕಂಥ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಿಸ್ತಕ್ಕಂಥ ವ್ಯವಸ್ಥೆಗೆ ಅಥವಾ ಏಣಿ ಶ್ರೇಣಿಗಳಿಂದ ವಿಭಿನ್ನ ಸ್ಥಾನಗಳಲ್ಲಿ ವಿಭಾಗಿಸ್ತಕ್ಕಂಥದ್ದು, ಇದನ್ನೇ ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ತೇವೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಜನರನ್ನ ವಿಭಿನ್ನ ಸ್ತರಗಳಾಗಿ ವರ್ಗೀಕರಣ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳ್ತೇವೆ. ಹಾಗಾದರೆ ಈ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ಸಾಮಾಜಿಕ ಸ್ತರವಿನ್ಯಾಸಕ್ಕೆ ತನ್ನದೇ ಆಗಿರ್ತಕ್ಕಂಥ ಲಕ್ಷಣಗಳಿವೆ. ಅದರಲ್ಲಿ ಮೊದಲನೇದೇ ಸಾಮಾಜಿಕ ಸ್ತರವಿನ್ಯಾಸ ಎಂಬತಕ್ಕಂಥದ್ದು ಸಾಮಾಜಿಕವಾದದ್ದು. ಅಂದರೆ ಈ ಸ್ತರವಿನ್ಯಾಸ ಆಯಾ ವ್ಯಕ್ತಿಗಳ ದೈಹಿಕ ಗುಣಗಳನ್ನು ಆಧರಿಸಿ ನಿರ್ಧರಿಸ್ತವೆ. ಉದಾಹರಣೆಗೆ, ವ್ಯಕ್ತಿಯು ದೈಹಿಕವಾಗಿ ಎತ್ತರವಾಗಿ, ಸುಂದರನಾಗಿ, ಬಲಿಷ್ಠನಾಗಿದ್ದ ಮಾತ್ರಕ್ಕೆ ಸಾಮಾಜಿಕ ಸ್ತರ ನಿಗದಿಯಾಗದೆ ಅವನಿರ್ತಕ್ಕಂಥ ಶಿಕ್ಷಣ, ಅವನ ಬುದ್ಧಿಮತ್ತೆ, ಅವನು ಗಳಿಸ್ತಕ್ಕಂಥ ಆದಾಯ, ಅವನು ಮಾಡ್ತಕ್ಕಂಥ ವೃತ್ತಿ, ಅವನ ಕೌಶಲ್ಯತೆ ಇವೆಲ್ಲವನ್ನು ನಾವು ನಿರ್ಧಾರ ಮಾಡ್ತೇವೆ. ಅದರಿಂದ ಸಾಮಾಜಿಕ ಸ್ತರವಿನ್ಯಾಸ ಸಾಮಾಜಿಕವಾದದ್ದು ಅಂತ ಹೇಳ್ತೇವೆ. ಎರಡನೇದು ಸಾಮಾಜಿಕ ಸ್ತರವಿನ್ಯಾಸ ಸರ್ವವ್ಯಾಪಕವಾದದ್ದು ಅಂತೇಳಿ. ಈ ಸಾಮಾಜಿಕ ಸ್ತರ ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ವಿಶ್ವದ ಎಲ್ಲ ರಾಷ್ಟ್ರಗಳ ಎಲ್ಲ ಸಮುದಾಯಗಳಲ್ಲಿಯೂ ಸಹ ನಾವು ಇದನ್ನು ಕಾಣ್ತೇವೆ. ಶ್ರಮ ವಿಭಜನೆ, ವೃತ್ತಿ, ಆದಾಯ ಈ ಮುಂತಾದ ಸಾಮಾಜಿಕ ಅಂಶಗಳ ಆಧಾರದಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು ಎಲ್ಲ ಮಾನವ ಸಮಾಜದಲ್ಲಿ ಇದನ್ನ ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇದು ಸರ್ವವ್ಯಾಪಕ. ಇನ್ನು ಮೂರನೇದೇ ಈ ಸಾಮಾಜಿಕ ಸ್ತರವಿನ್ಯಾಸ ಬಹಳ ಪುರಾತನವಾದದ್ದು. ಅಂದರೆ ಮಾನವ ಎಂದು ಸಾಮುದಾಯಿಕವಾಗಿರ್ತಕ್ಕಂಥ ಜೀವನ ಕ್ರಮವನ್ನು ಆರಂಭ ಮಾಡಿದ್ನೋ ಅಂದಿನಿಂದಲೂ ಈ ಸ್ತರವಿನ್ಯಾಸ ಕಾಣ್ಬೋದು. ಅಂದರೆ ಅಲೆಮಾರಿ ಜೀವನ ಪದ್ಧತಿ ಏನಿತ್ತು ಅಲ್ಲಿಂದ ಇವತ್ತೇನು ಮನುಷ್ಯ ಬದಲಾಗಿದ್ದಾನೋ, ಇವತ್ತು ತಾಂತ್ರಿಕ ಯುಗದಲ್ಲಿ ಬದುಕ್ತಾ ಇದ್ದನೋ ಅಲ್ಲಿವರೆಗೂ ಸಹ ಇವತ್ತು ಕಾಣ್ಬೋದಾಗಿದೆ. ಆದ್ದರಿಂದ ಇದು ಇಂದು ನಿನ್ನೆಯದಲ್ಲ, ಬಹಳ ಪುರಾತನವಾದದ್ದು. ಕೊನೆಯದಾಗಿ ಸ್ತರವಿನ್ಯಾಸ ವಿವಿಧ ರೂಪದಲ್ಲಿ ಕಂಡುಬರುತ್ತೆ. ಅಂದರೆ ಎಲ್ಲ ಸಮಾಜಗಳಲ್ಲಿ ಒಂದೇ ರೀತಿಯ ಹೆಸರನ್ನಿಲ್ಲದೆ ಬೇರೆ ಬೇರೆ ರೂಪದಲ್ಲಿ ಕಾಣ್ತೇವೆ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಪ್ರಾಚೀನ ರೋಮ್ ಪೆಟ್ರೇಷಿಯನ್ನರು ಮತ್ತು ಪ್ಲೆಬೀನ್ಯರು ಅಂತ ನಡುವೆ ವ್ಯತ್ಯಾಸ ಇತ್ತು ಊಳಿಗೆ ಮಾನ್ಯ ಒಂದು ವ್ಯವಸ್ಥೆಯಲ್ಲಿ. ಅದೇ ನಮ್ಮ ಭಾರತಕ್ಕೆ ಬಂದು ನಮ್ಮ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ನಾವು 4 ವರ್ಣಗಳನ್ನು ಸೃಷ್ಟಿ ಮಾಡ್ಕೊಂಡ್ವಿ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಹೀಗೆ ಆಯಾಯ ಸಮಾಜದಲ್ಲಿ ಬೇರೆ ಬೇರೆ ಹೆಸರನ್ನ ಪಡ್ಕೊಂಡು ಬೇರೆ ಬೇರೆ ರೂಪದಲ್ಲಿ ನಮಗೆ ಇವತ್ತು ಕಾಣ್ತಾ ಇದೆ. ಹಾಗಾಗಿ ಸ್ತರವಿನ್ಯಾಸ ವಿವಿಧ ರೂಪದಲ್ಲಿ ಕಂಡುಬರುತ್ತೆ ಅಂತೇಳಿ. ಹಾಗಾದರೆ ಇದರ ಒಂದು ರೂಪರೇಷೆ ನೋಡಿದಾಗ, ಅದರ ಪ್ರಮುಖ ರೂಪಗಳನ್ನು ನಾವು ಗಮನಿಸಿ ನೋಡಿದಾಗ, ಈ ಸಾಮಾಜಿಕ ಸ್ತರವಿನ್ಯಾಸ ಜಗತ್ತಿನಾದ್ಯಂತ ಕಂಡು ಬಂದರೂ ಅದು ಒಂದೇ ರೂಪದಲ್ಲಿಲ್ಲ, ಹಲವಾರು ಭಿನ್ನತೆಯನ್ನು ಕಾಣ್ತೇವೆ. ಅಂದರೆ ಪ್ರಾಚೀನ ಸಮಾಜದಿಂದ ಇವತ್ತು ಡಿಜಿಟಲ್ ಸಮಾಜದವರೆಗೆ ಬೇರೆ ಬೇರೆ ರೂಪ ಪಡ್ಕೊಳ್ತಾ ಇದೆ. ಹಿಂದೆಲ್ಲ ಹೇಳ್ತಾ ಇದ್ವಿ ಪ್ರೈಮೇಟಿವ್ ಸೊಸೈಟಿ, ಆದಿವಾಸಿ ಸಮಾಜ ಅಂತೇಳಿ. ಆಮೇಲೆ ಗುಲಾಮಗಿರಿ ಬಂತು, ಆಮೇಲೆ ಎಸ್ಟೇಟ್ ಪದ್ಧತಿ, ಆಮೇಲೆ ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಕ್ಯಾಸ್ಟ್ ಸಿಸ್ಟಮ್ ಅಂತ ಹೇಳ್ತೇವೆ ಅಲ್ವಾ. ಹೀಗೆ ಬೇರೆ ಬೇರೆ ರೂಪಗಳು ಇವತ್ತದನ್ನು ನಾವು ಕಾಣ್ಬೋದಾಗಿದೆ ಸ್ತರವಿನ್ಯಾಸವನ್ನು. ಇನ್ನು ಮತ್ತೊಂದು ನಾವು ಸಾಮುದಾಯಿಕವಾಗಿ ನೋಡಬೇಕು ಅಂದರೆ, ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಸಾಮಾಜಿಕ ಪಿಡುಗನ್ನು ನಾವು ಕಾಣ್ತಾ ಇದ್ದೇವೆ. ಅದ್ಯಾವುದು? ಅಸ್ಪೃಶ್ಯತೆ. ಈ ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಪಿಡುಗಾಗಿ ಪರಿಣಮಿಸ್ತಾ ಇದೆ. ಅಂದರೆ ಯಾವಾಗ ನಮ್ಮ ಭಾರತ ದೇಶದಲ್ಲಿ ವರ್ಣ ವ್ಯವಸ್ಥೆ ರೂಢಿಯಲ್ಲಿತ್ತೋ ಅದು
ವೇದಗಳ ಕಾಲದ ಸಮಾಜದಲ್ಲಿ ಆರಂಭ ಆಗಿದ್ದು. ಅಂದರೆ ಚಾತುರ್ವರ್ಣ ಅಂತ ಹೇಳ್ತೇವೆ. ಈ ಸಾಮಾಜಿಕ ವಿಭಜನಾ ವ್ಯವಸ್ಥೆ ಅಲ್ಲಿಂದಲೇ ಪ್ರಾರಂಭ ಆಗಿತ್ತು. ಕರ್ಮ ಸಿದ್ಧಾಂತದ ಅಡಿಯಲ್ಲಿ ಬ್ರಾಹ್ಮಣ ಅಧ್ಯಯನ, ಅಧ್ಯಾಪನ, ಯಜ್ಞಯಾಗಾದಿ ಮಾಡಬೇಕು, ಕ್ಷತ್ರಿಯ ರಾಜ್ಯ ಆಡಳಿತದಲ್ಲಿ ಭಾಗವಹಿಸಬೇಕು, ವೈಶ್ಯ ವ್ಯಾಪಾರ ವ್ಯವಹಾರದಲ್ಲಿರಬೇಕು, ಶೂದ್ರ ಕೃಷಿ ಕೂಲಿಕಾರನಾಗಿ ಜೊತೆಗೇನೆ ಮೇಲಿನ ಎಲ್ಲ ವರ್ಗದವರ ಸೇವೆ ಮಾಡಬೇಕು. ಇದು ಆ ಕರ್ಮ ಸಿದ್ಧಾಂತದ ಆಶಯ ಆಗಿತ್ತು. ಅಂದರೆ ಶೂದ್ರರಿಗಿಂತ ಕೆಳಗಿನವರಾದ 5ನೇ ವರ್ಗವೇ ಅಂತ್ಯಜರ ಸ್ಥಿತಿ, ಮನುಷ್ಯರೇ ಅಲ್ಲವೇನೋ ಅನ್ನಿಸ್ತಾ ಇತ್ತು. ಈ ಅಸ್ಪೃಶ್ಯತೆಯ ಆಚರಣೆ ವರ್ಣ ವ್ಯವಸ್ಥೆ ಹುಟ್ಟಿನೊಂದಿಗೆ ತನ್ನ ಅಸ್ತಿತ್ವವನ್ನು ಪಡ್ಕೊಂಡು ಬಂತು. ಅಂದರೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಭಾವನೆ ಎರಡು ರೀತಿಯಲ್ಲಿ ನಾವು ಕಾಣ್ತೀವಿ. ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನತೆ ರೂಪದಿಂದ ಬಂದಿದ್ದು. ಅಸ್ಪೃಶ್ಯ ಅಂದ್ರೇನು? ಸ್ಪೃಶ್ಯ ಅಂದರೆ ಮುಟ್ಟೋದು, ಅಸ್ಪೃಶ್ಯ ಅಂದರೆ ಮುಟ್ಟಬಾರದು, ಮುಟ್ಟಲಾಗದ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂದರೆ ಬಹಳ ವಿಭಿನ್ನವಾಗಿರ್ತಕ್ಕಂಥ ಮಜಲುಗಳನ್ನು ಕಾಣಬಹುದು ನಾವು ಅಸ್ಪೃಶ್ಯತೆ ಆಚರಣೆಯಲ್ಲಿ. ಅಂದರೆ ಬ್ರಿಟಿಷ್ ಸರ್ಕಾರ ಇದ್ದಾಗಲೇ 1935ರಲ್ಲಿ ಸೆಂಟ್ರಲ್ ಆ್ಯಕ್ಟ್ ಅಂತ ಮಾಡಿತ್ತು. ಆ ಮೂಲಕ ಈ ಭಾರತದ ಅಸ್ಪೃಶ್ಯ ವರ್ಗ ಹಾಗೂ ಗುಡ್ಡಗಾಡು ವರ್ಗದ ಜನರನ್ನು ಆವಾಗಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತೇಳಿ ಅವ್ರನ್ನ ಹೆಸರಿಸ್ತಾ ಇತ್ತು. ಆದರೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಹೇಳಂತೆ ಈ ಅಸ್ಪೃಶ್ಯ ಅಂದರೆ ಹೊರಗಿನಿಂದ ಬಂದವರು, ಊರಿನಿಂದ ಹೊರಗಡೆ ನೆಲೆಸಿದರೋ ಅಥವಾ ಊರೊಳಗೆ ಇದ್ದವ್ರನ್ನ ಕಾರಣಾಂತರಗಳಿಂದ ಊರು ಹೊರಕ್ಕೆ ತಳ್ಳಲಾಯಿತೋ ಅನ್ನೋ ಒಂದು ವಿಶ್ಲೇಷಣೆ ಮಾಡಿದರೆ ಈ ಅಸ್ಪೃಶ್ಯತೆ ಉಗಮ ಮತ್ತು ಅಸ್ಪೃಶ್ಯರು ಯಾರೆಂಬುದನ್ನು ನಮಗೆ ಅರ್ಥ ಆಗುತ್ತೆ. ಅಂದರೆ ಅವರ ಒಂದು ದಹನೀಯ ಸ್ಥಿತಿ, ಅವರ ಒಂದು ಜೀವನ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಅಸ್ಪೃಶ್ಯತೆ ಏನಿದೆಯೋ ಆ ಜಾತಿ ಅತ್ಯಂತ ತಿರಸ್ಕಾರವಾದ ಅಭಿವ್ಯಕ್ತಿ. ಅಂದರೆ ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಎಂತಹ ಒಂದು ಗಂಭೀರವಾದ ಪರಿಸ್ಥಿತಿಯಲ್ಲಿತ್ತು ಅಸ್ಪೃಶ್ಯ ಆಚರಣೆ ನಮಗೆ ಗೊತ್ತಾಗ. ಇದರ ನಿವಾರಣೆಗೋಸ್ಕರವಾಗಿ ಬಹಳಷ್ಟು ಜನ ಮಹನೀಯರು ಹೋರಾಟ ಮಾಡಿದರು. ಜ್ಯೋತಿಬಾ ಫುಲೆ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಬಸವೇಶ್ವರರಾಗಿರ್ಬೋದು, ಶಂಕರಾಚಾರ್ಯ ಆಗಿರ್ಬೋದು, ಬಹಳಷ್ಟು ಜನ ಮಹನೀಯರು ಈ ಒಂದು ಜಾತಿ ವ್ಯವಸ್ಥೆ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ನಾವು ಹೋರಾಟ ಮಾಡಿರೋದನ್ನ ನಾವು ಕಾಣ್ಬೋದಾಗಿದೆ. ಹಾಗಾದರೆ ಈ ಅಸ್ಪೃಶ್ಯತೆಯ ಸಮಸ್ಯೆಗಳ ಬಗ್ಗೆ ನಾವು ಅವಲೋಕಿಸಿ ನೋಡಿದಾಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನವನ್ನೇ ಅವರಿಗೆ ನೀಡ್ತಾ ಇದ್ರು. ಅಂದರೆ ಅಸ್ಪೃಶ್ಯರಿಗೆ ಸಮಾಜದ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ಥಾನ. ಈ ಮನುಸ್ಮೃತಿ ಪ್ರಕಾರ ಚಂಡಾಲರನ್ನ ಮುಟ್ಟಿದವರು 10 ಹಲವು ಪ್ರಾಯಶ್ಚಿತ್ತಕ್ಕೊಳಬೇಡಕ್ಕಾಗಿತ್ತು ಅಂತ ಹೇಳ್ತಾನೆ. ಅಂದರೆ ಈ ವ್ಯಾಘ್ರಪಾದ ಸ್ಮೃತಿ ಹೇಳುತ್ತೆ, ಹಸುವಿನ ಬಾಲದ ಉದ್ದಕ್ಕಿಂತ ಕಡಿಮೆ ಅಂತರದಲ್ಲಿ ಅಂತ್ಯಜರನ್ನ ಭೇಟಿಯಾದರೆ ಸವರ್ಣೀಯರು ಸ್ನಾನ ಮಾಡಿ ತಮ್ಮ ಮೈಲಿಗೆಯನ್ನು ಹೋಗಲಾಡಿಸ್ಕೊಳ್ತಿದ್ರಂತೆ. ಅಂದರೆ ಅವ್ರು ಮುಟ್ಟಂಗಿಲ್ಲ, ಅಂದರೆ ಮುಟ್ಟೋದು ಏನೇನು ಮುಂದಾಯ್ತದೆ, ಅಷ್ಟು ಸ್ವಲ್ಪ ದೂರದಲ್ಲೇ ಇದ್ರೂ ಸಹ ನಮಗೆ ಕಳಂಕ, ನಾವು ಮೈಲಿಗೆ ಆದ್ವಿ ಅನ್ನೋ ಭಾವನೆ ಇತ್ತಂತೆ. ಅಂದರೆ ಮಲಬಾರ್ನಲ್ಲಿ ತಾವೇ ತಯಾರಿಸಿದ ಚಪ್ಪಲಿಗಳನ್ನು ಅಂತ್ಯಜರು ಧರಿಸಂಗಿರಲಿಲ್ಲ. ಇನ್ನು ಸವರ್ಣೀಯರು, ಮೇಲ್ಪಂಕ್ತಿ ವರ್ಗದರು ಅಂತ ನಮಗೆ ಕರಿತಾ ಇದೀವೋ, ಅವರು ಬಳಸ್ತಾ ಇರ್ತಕ್ಕಂಥ ಕೆರೆ, ಕಟ್ಟೆ, ಬಾವಿ, ಕೊಳವೆ, ಸ್ಮಶಾನ ಇವೆಲ್ಲೂ ಅವ್ರು ಬಳಸಂಗಿರಲಿಲ್ಲ. ಈ B. ಕುಪ್ಪಸ್ವಾಮಿ ಅವರು ದಾಖಲಿಸಿರುವಂತೆ ಈ ಮಲ ಹೊರತಕ್ಕಂಥ, ಸತ್ತ ಪ್ರಾಣಿಗಳನ್ನ ಸಾಗಿಸ್ತಕ್ಕಂಥ, ಬೀದಿ ಚರಂಡಿಗಳನ್ನು ಗುಡಿಸ್ತಕ್ಕಂಥ ಹೀನ ವೃತ್ತಿಗಳನ್ನು ಇವ್ರು ಮಾಡಬೇಕಾಗಿತ್ತು. ಹಾಗಾಗಿ ಅವರನ್ನು ಅತ್ಯಂತ ಕೆಳ ಸ್ಥಾನಗಳನ್ನು ನೀಡ್ತಾ ಇದ್ರು. ನೋಡಿ, ಕರ್ಮ ಸಿದ್ಧಾಂತ ಅವ್ರು ಮಾಡ್ತಕ್ಕಂಥ ಕೆಲಸಗಳಾಗಿದ್ದರಿಂದ ಅವ್ರನ್ನ ಆ ರೀತಿ ಕಾಣ್ತಾ ಇದ್ರು. ಅಂದರೆ ಒಂದು ರೀತಿಯಲ್ಲಿ ಅವರ ಹುಟ್ಟಿನ ಕಾರಣಕ್ಕಾಗಿ ಒಂದು ಸಾಮಾಜಿಕ ಚಲನೆಯನ್ನು ನಿಯಂತ್ರಣ ಮಾಡ್ತಾ ಇದ್ರು. ಅತ್ಯಂತ ಕೆಳ ಸ್ಥಾನಕ್ಕೆ ಅವ್ರು ನೀಡ್ತಾ ಇದ್ರು. ಹಾಗಾಗಿ ಅತ್ಯಂತ ಕೆಳಮಟ್ಟದ ಸ್ಥಾನದಲ್ಲಿ ಅಸ್ಪೃಶ್ಯರು ಬದುಕ್ತಾ ಇದ್ರು. ಇನ್ನು ಶೈಕ್ಷಣಿಕ ಅವಕಾಶಗಳಿಂದ ಅವ್ರಿಗೆ ಹೊರಗಿಡ್ತಾ ಇದ್ರು. ಅನೇಕ ಶತಮಾನಗಳಿಂದ ಅಸ್ಪೃಶ್ಯರನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನ ದೂರ ಇಡ್ತಾ ಇದ್ರು. ವೇದಗಳನ್ನು ಕೇಳಂಗಿಲ್ಲ,
ಓದೋ ಹಾಗಿಲ್ಲ, ಸಂಸ್ಕೃತ ಭಾಷೆ ಕಲಿಯಂಗಿಲ್ಲ, ಧರ್ಮ ಗ್ರಂಥಗಳ ಬಗ್ಗೆ ತಿಳುವಳಿಕೆ ಪಡೆಯಂಗಿಲ್ಲ. ನೋಡಿ, ಇದೇ ಸ್ಥಿತಿ ಇತ್ತು ಮುಂಚೆ. ಬ್ರಿಟಿಷರ ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೆರಲಿಕ್ಕೆ ಬಿಡ್ತಿರ್ಲಿಲ್ಲ. ಒಟ್ಟಿಗೆ ಕೂತ್ಕೊಂಡು ಪಾಠ ಕೇಳಂಗಿಲ್ಲ. ಸವರ್ಣೀಯ ವಿದ್ಯಾರ್ಥಿಗಳನ್ನು ದೂರ ಕೂರಿಸ್ತಾ ಇದ್ರು. ಮೈಲಿಗೆ ಕಾರಣ ನೀಡಿ ಕೆಳಜಾತಿ ಜನರಿಗೆ ಶೈಕ್ಷಣಿಕ ಸೌಲಭ್ಯಗಳಿಂದ ಹೊರಗಿಟ್ಟಿದ್ರು. ಅಂದರೆ ಈ ಶಿಕ್ಷಣ ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ನ್ಯಾಯ ಪಡಿತಕ್ಕಂಥ ಹೋರಾಟವನ್ನು ಪ್ರವೇಶವನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಜನರು ತಮಗೆ ಸಂಬಂಧಿಸಿದ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆಗಳ ಚರ್ಚೆಗಳಲ್ಲಿ ಭಾಗವಹಿಸುವ ಸಾಮರ್ಥ್ಯ ಪ್ರತಿಯೊಬ್ಬರಿಗಿರಬೇಕು. ಹಾಗಾಗಿ ಶಿಕ್ಷಣದ ಮೂಲಕ ಇದು ಮಾತ್ರ ಸಾಧ್ಯ ಅನ್ನೋದನ್ನು ಅಂಬೇಡ್ಕರ್ ಮನೆಗಾಣಿಸಿದರು. ಅದ್ರ ಬಗ್ಗೆ ಹೋರಾಟನೂ ಮಾಡಿದರು. ಶಿಕ್ಷಣಕ್ಕಿರ್ತಕ್ಕಂಥ ಒಂದು ಸಾರ್ವಜನಿಕ ಮಹತ್ವದ ಮೂಲಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣ ಎಂಬತಕ್ಕಂಥದ್ದು ಸಾರ್ವಜನಿಕ ಸ್ವತ್ತಾಗಬೇಕು, ಅದು ಯಾರ ಕಪಿಮುಷ್ಟಿಲಿರಬಾರ್ದು ಅಂತ ಹೇಳಿ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಸಂವಿಧಾನದ ಕರಡು ರಚನೆಯಲ್ಲಿ ನಿರ್ಣಾಯಕವಾಗಿರ್ತಕ್ಕಂಥ ಮಹತ್ವ ಪಾತ್ರವನ್ನು ನಿರ್ವಹಿಸಿದರು. ಹಾಗಾಗಿ ಅವರಿಗೆ ಸಂವಿಧಾನ ಶಿಲ್ಪಿ ಎಂಬ ಕೀರ್ತಿಗೆ ಭಾಜನರಾದರು. ಹಂಗಾಗಿ ಶಿಕ್ಷಣದಿಂದ ಆ ವರ್ಗ ವಂಚಿತರಾಗಿತ್ತು. ಹಂಗಾಗಿ ಆ ಶಿಕ್ಷಣದ ಮಹತ್ವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದರು. ಇನ್ನು ಅವರಿಗೆ ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ. ಅಂದರೆ ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯರು ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನು ಹೊಂದದೆ ಮೇಲು ಜಾತಿಗಳ ಸೇವೆಯನ್ನೇ ಮಾಡಬೇಕಾಯಿತು. ಅವರಿಗೆ ಯಾವುದೇ ರೀತಿಯ ಆಸ್ತಿ ಹಕ್ಕು ಸಿಗ್ತಿರ್ಲಿಲ್ಲ. ಅಂದರೆ ತಮ್ಮ ಸ್ವಯಂ ಆಸ್ತಿಯ ಭೂಮಿಯನ್ನು ಹೊಂದಿರದಂತೆ ಧರ್ಮ ಗ್ರಂಥಗಳನ್ನು ಉಲ್ಲೇಖಿಸಿ ಅಸ್ಪೃಶ್ಯರಿಗೆ ಆ ಹಕ್ಕನ್ನು ನಿರಾಕರಣೆ ಮಾಡಿದರು. ಸೊ ಇದು ಮಾನವ ಜೀವ ವಿರೋಧಿ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿತ್ತು. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಆಸ್ತಿಯಲ್ಲಿ ಹಕ್ಕನ್ನು ನೀಡ್ತಾ ಇರಲಿಲ್ಲ. ಜೊತೆಗೇನೆ ರಾಜಕೀಯದಲ್ಲೂ ಭಾಗವಹಿಸಿರಲಿಲ್ಲ, ನಿರಾಕರಣೆ ಮಾಡಲಾಗಿತ್ತು. ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ. ಸೊ ಬ್ರಿಟಿಷರ ಕಾಲದಲ್ಲಿ ಅಸ್ಪೃಶ್ಯರಿಗೆ ಸ್ವಲ್ಪ ಕೆಲವು ಮಟ್ಟಿಗೆ ರಾಜಕೀಯ ಹಕ್ಕುಗಳು ಸಿಕ್ಕು. ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೋರಾಟ. ಅದರ ಫಲವಾಗಿ ಕೆಲವು ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಆಡಳಿತದಲ್ಲಿ ಅವಕಾಶ ಸಿಕ್ಕು. ಇನ್ನು ಸ್ವತಂತ್ರ ನಂತರ ಮುಖ್ಯವಾಗಿ ಅಸ್ಪೃಶ್ಯ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಜಾರಿ ತರಲಾಯಿತು. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕರಿತೀವಿ ನಾವು. ಮೀಸಲು ಕ್ಷೇತ್ರಗಳಲ್ಲಿ ಇವತ್ತು ನೀವೆಲ್ಲ MLA MP ಎಲ್ಲ ರೀತಿಯ ಚುನಾವಣೆಗಳಲ್ಲಿ ಇವತ್ತು ಅವರು ಸ್ಪರ್ಧಿಸ್ಬೋದು. ಮೀಸಲು ಕ್ಷೇತ್ರ ಅಂತಲೇ ಕರಿತೇವೆ. ಹಾಗಾಗಿ ಈ ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ಪಿಡುಗು, ಒಂದು ದೊಡ್ಡ ಸವಾಲು ಅಂತ ಹೇಳ್ತೇವೆ. ಯಾಕೆಂದರೆ ನಮ್ಮ ಭಾರತದ ಸಂವಿಧಾನ ವಿಶ್ವದಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ನ್ಯಾಯ ಮತ್ತು ಸಮಾನತೆ ನೀಡತಕ್ಕಂಥ ದಿಕ್ಕಿನಲ್ಲಿ ಆ ಬದ್ಧತೆಯಲ್ಲಿ ವಾಗ್ದಾನ ಮಾಡಿರ್ತಕ್ಕಂಥ ಸಂವಿಧಾನ. ಎಲ್ಲ ಜನರ ಘನತೆ ಗೌರವದಿಂದ ಬದುಕಬೇಕು ಅಂತೇಳಿ. ಹಾಗಾಗಿ ನಮ್ಮ ಸಂವಿಧಾನ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಹಾಗಾದರೆ ಈ ಹಿನ್ನೆಲೆಯಲ್ಲಿ ನಾವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಅದರ ನಿವಾರಣೆಗೆ ಸಾಕಷ್ಟು ರೀತಿಯ ಕಾನೂನು ಕ್ರಮಗಳನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ನೋಡಿ, ಈ ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆದು ಹಾಕಲಿಕ್ಕೆ ಬಹಳಷ್ಟು ಜನ ಮಹನೀಯರು ಹೋರಾಟ ಮಾಡಿದ್ದಾರೆ. ಆಗಲೇ ಹೇಳಿದಾಗೆ ಜ್ಯೋತಿಬಾ ಫುಲೆ ಆಗಿರ್ಬೋದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು, ಬಸವೇಶ್ವರ ಆಗಿರ್ಬೋದು, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಸಹ ಇದು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ತಡೆಗಟ್ಟಲಿಕ್ಕೆ ಕಾನೂನನ್ನು ನಾವು ಜಾರಿ ತೆಗೆದುಕೊಂಡ್ಬಂದಿದ್ದೇವೆ. ಹಾಗಾದರೆ ಆ ಕಾನೂನು ಬಗ್ಗೆ ನಾವು ಸ್ವಲ್ಪ ಇವತ್ತು ಗಮನಿಸೋಣ. ನಮ್ಮ ಭಾರತೀಯ ಸಂವಿಧಾನದ 17ನೇ ವಿಧಿ ಇವತ್ತು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಿದೆ. ನಮ್ಮ ಭಾರತ ಸರ್ಕಾರ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಅನ್ನೋದನ್ನು ಜಾರಿ ತಂದಿದೆ. ಸ್ವಲ್ಪ ಇದರಲ್ಲಿ ಕಂಡು ಬಂದಿರತಕ್ಕಂಥ ಲೋಪದೋಷ ತಿದ್ದುಪಡಿ ಮಾಡಿ 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮತ್ತೆ ಮಾರ್ಪಾಡುಗೊಳಿಸಲಾಯಿತು.
ನೋಡಿ, ಈ ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ. ಅದಲ್ಲದೆ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆ ಹಕ್ಕನ್ನ ದೇಶದ ಎಲ್ಲಾ ನಾಗರಿಕರಿಗೆ ನೀಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟರನ್ನೊಳಗೊಂಡಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಇವತ್ತು ಮೀಸಲಾತಿಯನ್ನ ಕಲ್ಪಿಸಲಾಗಿದೆ. 1989 ಶಾಸನ ಏನಿದೆಯೋ ಅದು ಅಸ್ಪೃಶ್ಯತೆ ನಿವಾರಣೆ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರದಲ್ಲಿ ವಹಿಸಿದೆ. ಹೀಗಾಗಿ ಸ್ವತಂತ್ರ ಭಾರತ ಅಸ್ಪೃಶ್ಯತೆ ನಿವಾರಣೆಗಾಗಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ವಹಿಸಿಕೊಂಡಿದೆ. ಆ ಜೊತೆಗೇನೆ ಕೆಲವು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನಿಸಿದಾಗ ಸಂವಿಧಾನದ 15, 16, 17, 38 ಮತ್ತು 39ನೇ ವಿಧಿಗಳು ಭಾರತೀಯ ಪ್ರಜೆಗಳ ನಡುವೆ ಯಾವುದೇ ಬಗೆಯ ತಾರತಮ್ಯ ಇರಬಾರದು ಅಂತ ಹೇಳ್ತಾ ಇದೆ. ಇನ್ನು ಸಂವಿಧಾನದ 16(4)ನೇ ಭಾಗದಲ್ಲಿ ಮತ್ತು 324ನೇ ವಿಧಿಗಳು ಇವತ್ತು ಉದ್ಯೋಗಾವಕಾಶದಲ್ಲಿ ಆ ವಲಯಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ನೀಡಬೇಕು ಅಂತ ಘೋಷಣೆ ಮಾಡಿದೆ. ಅದ್ರ ಜೊತೆಗೆ 330, 332, 334ನೇ ವಿಧಿಗಳು ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದೆ. ಜೊತೆಗೇನೆ ಸಂವಿಧಾನದ 29ನೇ ವಿಧಿ ಶೈಕ್ಷಣಿಕ ಸೌಲಭ್ಯವನ್ನ ಘೋಷಣೆ ಮಾಡಿದೆ. ಜೊತೆಗೇನೆ ಸಂವಿಧಾನದ 25ನೇ ವಿಧಿ ಎಲ್ಲ ಜನರಿಗೂ ಸಾರ್ವಜನಿಕ ಧಾರ್ಮಿಕ ಕೇಂದ್ರಗಳಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ಘೋಷಣೆ ಮಾಡಿದೆ. ಎಲ್ಲ ಸಂವಿಧಾನಾತ್ಮಕ ಬೆಳವಣಿಗೆಗಳ ಮೂಲಕ ನಾವು ಈ ಅಸ್ಪೃಶ್ಯತಾ ಆಚರಣೆಯನ್ನ ನಾವು ಹೋಗಲಾಡಿಸಬೇಕು. ಬರೀ ಕಾನೂನಾತ್ಮಕವಾಗಿ ನಾವು ಓಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದರಲ್ಲಿ ಸ್ವಯಂ ಪ್ರೇರಿತರಾಗಿ ನಾವು ಸಹ ಕೈಗೊಳ್ಬೇಕು. ನಮ್ಮೆಲ್ಲ ಭಾವನೆ ಮೂಡಬೇಕು. ಮಾನವ ಜನಾಂಗ ಒಂದೇ, ಯಾವುದೇ ರೀತಿಯ ಜಾತಿಗಳಿಲ್ಲ. ಒಂದು ಗಂಡು ಜಾತಿ ಮತ್ತೊಂದು ಹೆಣ್ಣು ಜಾತಿ ಅಂತೇಳಿ. ಹಂಗಾಗಿ ನಾವು ಸಹ ಸ್ವಯಂ ಪ್ರೇರಿತರಾಗಿ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ವೈಯಕ್ತಿಕ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಅಂತರ್ಜಾತಿ ವಿಭಾಗಗಳಿಗೆ ಮನ್ನಣೆ ನೀಡಬೇಕು. ಸಹಪಂಕ್ತಿ ಭೋಜನ, ಈ ರೀತಿಯಾಗಿ ನಾವೇ ಸ್ವಯಂ ಪ್ರೇರಿತರಾಗಿ ಈ ಥರ ಆಚರಣೆಗಳನ್ನು ಮಾಡಿಕೊಂಡ್ರೆ ಇದನ್ನು ನಾವು ಬೇರು ಸಮೇತ ಕಿತ್ತೊಗಿಬಹುದು. ಅಂದರೆ ಇವತ್ತು ಭಾರತೀಯರಲ್ಲಿ ಆ ಒಂದು ರೀತಿಯ ಪ್ರಜ್ಞೆ ಮೂಡಬೇಕು. ಒಂದು ಸಮಾನತೆ, ಸಹೋದರತೆ ಭಾವನೆಯನ್ನು ಬೆಳೆಸ್ಕೊಂಡಾಗ ಇದನ್ನು ನಾವು ತೊಲಗಿಸ್ಬೋದು ಅನ್ನೋ ಮಾತನ್ನು ಹೇಳ್ಬೋದು ಮಕ್ಕಳೇ. ಇದಿಷ್ಟು ಸಾಮಾಜಿಕ ಸ್ತರ ವಿನ್ಯಾಸ. ಇದರ ಹಿಂದೆ ಬೇಸ ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಚೆನ್ನಾಗಿ ನೀವು ಅರ್ಥೈಸ್ಕೊಂಡು ಉತ್ತರಗಳನ್ನು ನೀಡಿ ಮಕ್ಕಳೇ. ಧನ್ಯವಾದಗಳು.